ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ 3 ಉಪಚುನಾವಣೆಗಳಾದವು. 3 ಉಪಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಕೇಂದ್ರದಿಂದ ತನ್ನ ಕಂಟ್ರೋಲ್ ಮುಖಾಂತರ ಈ 3 ಉಪಚುನಾವಣೆಗಳನ್ನು ಯಾವುದೇ ರೀತಿ ಭಾರತೀಯ ಜನತಾ ಪಕ್ಷದವರು ಗೆಲ್ಲಬೇಕನ್ನುವ ರಣತಂತ್ರ ಹೆಣೆದರು. ಆದರೆ ಆ ರಣತಂತ್ರಗಳನ್ನು ವಿಫಲಗೊಳಿಸುವ ಸಲುವಾಗಿ ಈಗ ದಕ್ಷಿಣ ಭಾರತದಿಂದ ಒಬ್ಬ ಮುಸ್ಲಿಂ ನಾಯಕ ಹುಟ್ಟ್ಯಾನ. ಆ ಅಪರೂಪದ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ದಾಪುಗಾಲ ಹಾಕಿದ ತಕ್ಷಣ ಇವತ್ತು ಅಲ್ಪಸಂಖ್ಯಾತ ಸಮುದಾಯ ಇವತ್ತು ಶೈಕ್ಷಣಿಕ ಕೇಂದ್ರದತ್ತ ಹೊಂಟೈತಿ. ಎಷ್ಟೋ ಮುಸಲ್ಮಾನ ಬಾಂಧವರು ಶಿಕ್ಷಣ ಬೇಡ, ಹೆಣ್ಮಕ್ಳು ದೊಡ್ಡಾಕಿ ಆದಲು ಮದುವೆ ಮಾಡೋದು, ಹುಡುಗ ದೊಡ್ಡವಾಗ್ಯಾನು ಗ್ಯಾರೇಜ್ ಕಳಿಸೋದು, ಇಂಥ ಪ್ರವೃತ್ತಿಯನ್ನು ತೊಡೆದು ಹಾಕುವ ಸಲುವಾಗಿ ಆ ಪರಮಾತ್ಮ ಅಲ್ಲ ಇಂಥ ಮಹಾನ ವ್ಯಕ್ತಿಯನ್ನು ಕರ್ನಾಟಕ ರಾಜ್ಯಕ್ಕೆ ಅಪರೂಪದ ನಾಯಕನನ್ನಾಗಿ ಕಳಿಸಿಕೊಟ್ಟ. ಅವನೇ ಇವತ್ತು ವಸತಿ ಮಂತ್ರಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆಗಳನ್ನ ತೆಗೆದುಕೊಂಡು ಇವತ್ತು ವಕಫ್ ಖಾತೆಯನ್ನು ನಿರ್ವಹಿಸಿ ಇವತ್ತು ರಾಜ್ಯಕ್ಕೆ ಒಂದು ಮಾದರಿ ಒಂದು ಶಿಕ್ಷಣ ಕೇಂದ್ರಗಳನ್ನ ತೆರೆದು ಮಹಿಳೆಯರಿಗೆ PUC ಕಲಿಬೇಕು, ಅವರು ಉನ್ನತ ವ್ಯಾಸಂಗ ಮಾಡಬೇಕು, ಅವರೂ ಸಹಿತ ಒಂದು ಶೈಕ್ಷಣಿಕ ರಂಗದಲ್ಲಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿ ಆಗಬೇಕು ಅನ್ನುವ ವಿಚಾರವಂತ ಉಳ್ಳಂಥ ಸಹನಶೀಲತೆ ಒಂದು ಹೃದಯವಂತ ವ್ಯಕ್ತಿ ಅವನೇ BZ ಜಮೀರ್ ಅಹ್ಮದ್ ಖಾನ್. BZ ಜಮೀರ್ ಅಹ್ಮದ್ ಖಾನ್ ಅಂದ ತಕ್ಷಣ ಕರ್ನಾಟಕ ರಾಜ್ಯದ ಎಲ್ಲ ಜಾತಿ ಧರ್ಮದವರು ಇವತ್ತು ಬಹಳಷ್ಟು ಥೈ ಕುಣಿತಾರ. ಯಾಕೆ ಕುಣಿತಾರ ಅಂದ್ರೆ BZ ಜಮೀರ್ ಅಹ್ಮದ್ ಖಾನ್ ಅದ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳ್ರಿ. ಅವರು ಬಹಳ ಬಡತನದಿಂದ ಬಂದವರು, ಏನು ರಾಜಮನೆತನದಿಂದ ಬಂದಿಲ್ಲ. ಅವರಿಗೆ ಕಷ್ಟ ಗೊತ್ತು, ದುಃಖ ಗೊತ್ತು, ಸುಖನೂ ಗೊತ್ತು, ಪರರಿಗೆ ದಾನ ಧರ್ಮ ಮಾಡುವುದು ಗೊತ್ತು, ಪರರ ಸುಖದಲ್ಲಿ ಹೋಗಿ ಭಾಗಿಯಾಗಿ ಪರರ ದುಃಖದಲ್ಲಿ ಹೋಗಿ ಭಾಗಿಯಾಗಿ ಅವರ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿಯೂ ಸಹಿತ ಭಾಗಿಯಾಗಿ ಇವತ್ತು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಅಪರೂಪದ ನಾಯಕನೆಂದರೆ BZ ಜಮೀರ್ ಅಹ್ಮದ್ ಖಾನ್. BZ ಜಮೀರ್ ಅಹ್ಮದ್ ಖಾನ್ ಸಾವಿರಾರು ಕೋಟಿ ಬಜೆಟ್ ತಂದರು. ಇವತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟರು. ಫಾರಿನ್ಗೆ ಹೋಗುವ ಸಲುವಾಗಿ ವಿದೇಶಕ್ಕೆ ಮಕ್ಕಳಿಗೆ 20 ಲಕ್ಷ ರೂಪಾಯಿಗಳನ್ನು ಕೊಟ್ಟರು. ಇವತ್ತು ಆ ಮಕ್ಕಳು ವಿದೇಶದಲ್ಲಿ ನೆದರ್ಲ್ಯಾಂಡ್, ಆಸ್ಟ್ರೇಲಿಯಾ, ಅಮೇರಿಕಾ, ಲಂಡನ್ದಲ್ಲಿ ಕಲಿಯಾಕತ್ತಾರ. ಅನೇಕ ವಸತಿ ಶಾಲೆಗಳನ್ನು ಮಂಜೂರಾತಿ ಕೊಟ್ಟರು. ಆ ವಸತಿ ಶಾಲೆಗಳಲ್ಲಿ ದಿಢೀರ್ ಭೇಟಿ ಕೊಟ್ಟು ಆ ಮಕ್ಕಳು ಒಳ್ಳೆಯ ಊಟ ತಿನ್ನಾಕತ್ತಾರೋ, ಹೊದಿಕೆ ಹಾಸಿಗೆಗಳು ಅದಾವಿಲ್ಲೋ, ಪಲಂಗ ಗಾದಿ ಅದಾವಿಲ್ಲೋ ಅನ್ನೋದು ಸಹಿತ ಹೋಗಿ ಅದನ್ನು ಅನಿರೀಕ್ಷಿತ ಭೇಟಿ ಕೊಟ್ಟು ಇವತ್ತು ಜಾಗೃತಿ ಮೂಡಿಸಿದಂಥ ಏಕೈಕ ಅಪರೂಪದ ನಾಯಕನೆಂದರೆ ಅವನೇ BZ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ವಕಫ್ ಖಾತೆ ತೆಗೆದುಕೊಂಡ ತಕ್ಷಣ ಅಲ್ಲಿ ಇರುವಂಥ ದುಡ್ಡು ಮಸೀದೆ ಮತ್ತು ಸ್ಮಶಾನಕ್ಕೆ ಉಪಯೋಗ ಆಗುವಂಥ ದುಡ್ಡು, ಆ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡವರು ಹುಳ ಬಿದ್ದು ಸಾಯ್ತಾರಂಥೇಳಿಯೂ ಸಹಿತ ಹೇಳಿದಂಥ ಇವನೆಂಥ BZ ಜಮೀರ್ ಅಹ್ಮದ್ ಖಾನ್. ಯಾರು ಇವರ ಹಿಂದೆ ಗೊತ್ತಿಲ್ಲದಂಗೆ ಹಣ ತಿಂದು ಆಸ್ತಿಗಳನ್ನು ಕಬಳಿಸಿ ಅಕ್ವೈರ್ ಮಾಡಿ ಅಲ್ಲಿ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿ ಅನೇಕ ಲಕ್ಷ ಗಂಟಲೆ ಬಾಡಿಗೆ ವಸೂಲು ಮಾಡುತ್ತಿರುವ ಆ ನೀಚ ಮತಾಂಧರಿಗೂ ಸಹಿತ ಇವತ್ತು ಚಾಟಿ ಏಟು ಬೀಸಿದಂಥ ಈ BZ ಜಮೀರ್ ಅಹ್ಮದ್ ಖಾನ್ ಇವತ್ತು ಕರ್ನಾಟಕ ರಾಜ್ಯಕ್ಕೆ ವಕಫ್ ಆಸ್ತಿಯನ್ನು ಸಂರಕ್ಷಣೆ ಮಾಡಿ ಆ ಆಸ್ತಿಯು ಸಮುದಾಯಕ್ಕೆ ಮೀಸಲಿಡಬೇಕು, ಅದು ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಮೀಸಲಿಡಬೇಕು. ಇನ್ನು ಕೆಲವೇ ದಿನಗಳಲ್ಲಿ ಒಂದು ಪ್ಲ್ಯಾನ್ ಹಾಕ್ಯಾರ್ರಿ. ಪ್ರತಿ ಜಿಲ್ಲೆಗೆ ಒಂದು ಜಿಲ್ಲಾ ಮಟ್ಟದ ಆಸ್ತಿ ಆಸ್ಪತ್ರೆ, ಒಂದು ತಾಲೂಕು ಮಟ್ಟದಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸುವಂಥ ಒಂದು ಆಸ್ಪತ್ರೆ. ಆ ಪ್ರಥಮ ಚಿಕಿತ್ಸೆಯಲ್ಲಿ ಚಿಕಿತ್ಸೆ ಆಗಲಿಲ್ಲವೆಂದರೆ ನೇರವಾಗಿ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಹೊಂದಿಕೊಂಡು ಮನೆಗೆ ಮರಳಿ ಆರಾಮಾಗಿ ಬರುವಂಥ ಈ ವಕಫ್ ಆಸ್ತಿಯಲ್ಲಿ ಇಂಥ ಬೃಹತ್ ಆಸ್ಪತ್ರೆಗಳನ್ನು ಕಟ್ಟಿ ಭಾರತ ದೇಶಕ್ಕೆ ಒಂದು ಮಾದರಿ ಮಾಡಿಕೊಡುವಂಥ ಪ್ಲ್ಯಾನ್ ಹಾಕ್ಯಾರ ಅವರೇ BZ ಜಮೀರ್ ಅಹ್ಮದ್ ಖಾನ್. ಎಷ್ಟೋ ಅಲ್ಪಸಂಖ್ಯಾತರಿಗೆ ಮನೆ ಇಲ್ಲ, ಎಷ್ಟೋ ಅಲ್ಪಸಂಖ್ಯಾತರು ಶಿಕ್ಷಣದಿಂದ ವಂಚಿತರಾಗ್ಯಾರ, ಎಷ್ಟೋ ಅಲ್ಪಸಂಖ್ಯಾತರು ಉನ್ನತ ಹುದ್ದೆಗೆ ಹೋಗುವ ಸಲುವಾಗಿ ದುಡ್ಡಿನ ಹಣಕಾಸಿನ ವ್ಯವಸ್ಥೆ ಇಲ್ಲ. ನೇರ ಭೇಟಿ ಆಗ್ತಾರೆ, ಭೇಟಿಯಾದ ತಕ್ಷಣ ಮಂಜೂರಾತಿ ಮಾಡ್ತಾರೆ, ಮಂಜೂರಾತಿ ಮಾಡಿದ ತಕ್ಷಣ ಫೀಸ್ ಕಟ್ಟಿದ ತಕ್ಷಣ ಆ ಮಗು ಶಿಕ್ಷಣ ಕಲಿತೈತಿ. ಆ ಶಿಕ್ಷಣ ಕಲಿತು ಮೆಡಲ್ ತೆಗೆದುಕೊಂಡು ಬಂದು ಮತ್ತೆ ಅವರ ಹತ್ರದಿಂದ ಸತ್ಕಾರ ಸಹಿತ ಮಾಡಿಕೊಂಡಾರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 14 ತಿಂಗಳಲ್ಲಿ 14 ಯೋಜನೆಗಳನ್ನು ಘೋಷಣೆ ಮಾಡಿ 14 ಕ್ರಾಂತಿಗಳನ್ನು ಮಾಡಿದಂಥ ಇದೇ BZ ಜಮೀರ್ ಅಹ್ಮದ್ ಖಾನ್ ರಾಜ್ಯದ ಒಂದು ಅಲ್ಪಸಂಖ್ಯಾತರ ಮಹಾನಾಯಕ.
ಈ ನಾಯಕನನ್ನು ತುಳಿಯುವ ಸಲುವಾಗಿ ಭಾಳ ಬೆನ್ನು ಹತ್ಯಾರ, ಅವನು ಬೆಳೆಯುವ ಸಲುವಾಗಿ ಬೆನ್ನು ಹತ್ಯಾನ. ಬೆಳೆಯುವ ಸಲುವಾಗಿ ಯಾಕೆ ಬೆನ್ನು ಹತ್ಯಾನಂದರೆ ಎಲ್ಲ ಜಾತಿ ಧರ್ಮದವರು ಪ್ರಾರ್ಥನೆ ಮಾಡ್ತಾರೆ. ಇವತ್ತು ನೋಡ್ರಿ, ಚಾಮರಾಜನಗರದಲ್ಲಿ, ಚಾಮರಾಜಪೇಟೆಯಲ್ಲಿ, ಅವ್ರದೇ ಕ್ಷೇತ್ರದಲ್ಲಿ ಎಷ್ಟೊಂದು ಹಿಂದೂ ಬಾಂಧವರು ಸಹಿತ ಇವತ್ತು ಜಮೀರ್ ಅಹ್ಮದ್ ಖಾನ್ಗೆ ಮತ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಅಲ್ಲಿ ಯಾವುದೂ ಜಾತಿ ಗಲಭೆ ಇಲ್ಲ. ಗುಡಿ ಗುಂಡಾರಕ್ಕೆ ಹೋಗ್ತಾರೆ, ಗಣಪತಿ ವಿಸರ್ಜನೆ ಮಾಡೋ ಸಲುವಾಗಿ ಅವರೇ ಮುಂದು, ಎಲ್ಲ ಆರತಿಗಳನ್ನು ಬೆಳಗಿಸೋ ಸಲುವಾಗಿ ಇದೇ BZ ಜಮೀರ್ ಅಹ್ಮದ್ ಖಾನ್ ಹೋಗ್ತಾರೆ. ಯಾವುದೇ ಧರ್ಮವಿಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಕಲಂಕಿಲ್ಲ, ದ್ವೇಷ ಇಲ್ಲ, ಯಾವುದೇ ಒಂದು ಕಳಂಕವಿಲ್ಲದ ವ್ಯಕ್ತಿ ಅಂದರೆ BZ ಜಮೀರ್ ಅಹ್ಮದ್ ಖಾನ್ ಇವತ್ತು ಅಜಾತ ಶತ್ರು. ಇವತ್ತು ಯಾವುದೇ ಧರ್ಮದ ಕಾರ್ಯಕ್ರಮ ಇರಲಿ, ಅಲ್ಲಿ BZ ಜಮೀರ್ ಅಹ್ಮದ್ ಖಾನ್ ಹಾಜರಾಗ್ತಾರೆ. ಇವತ್ತು ಎಷ್ಟೋ ಸಮಸ್ಯೆಗಳು ವಕಫದಿಂದ ಬಳಲಾಕತ್ತಾವ, ವಕಫ್ ಸಲುವಾಗಿ ಏನೇನೋ ಬೊಬ್ಬೆ ಹೊಡ್ಯಾಕತ್ತಾರ. ಆದ್ರೆ ರೆಕಾರ್ಡ್ ಮತ್ತು ದಾಖಲೆಗಳ ಪ್ರಕಾರ ಎಲ್ಲವೂ ಸರಿಯಾಗಿ ಐತಿ ಇದೇ BZ ಜಮೀರ್ ಅಹ್ಮದ್ ಖಾನ್ ಹತ್ರ. ಆ BZ ಜಮೀರ್ ಅಹ್ಮದ್ ಖಾನದ ವಿಶೇಷತೆನೂ ನೋಡ್ರಿ, ಮೆಮ್ರಿ ಪವರ್. ಆ 3 ಕ್ಷೇತ್ರಗಳನ್ನು ಭಾಳ ಸವಾಲಾಗಿ ತಗೊಂಡ್ರು. ಶಿಗ್ಗಾಂವದಲ್ಲಿ ಬಸವರಾಜ ಬೊಮ್ಮಾಯಿ ಮಗ ಭರತ ಬೊಮ್ಮಾಯಿ ಗೆಲುವು ಖಚಿತ ಅಂದರು. ಹೊಡ್ಕೊಂಡ್ರು ಮಾಧ್ಯಮದವರು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಸೋಲ್ತಾನಂತೇಳಿ ಜಮೀರ್ ಅಹ್ಮದ್ ಬಂದು ಅಲ್ಲಿ ಡ್ಯಾಮೇಜ್ ಮಾಡಿದ ಅಂತೇಳಿ ಅದನ್ನು ಹುಯಿಲ್ ಎಬ್ಬಿಸಿದ್ರು. ಸಂಡೂರಲ್ಲಿಯೂ ಸಹಿತ ಜಮೀರ್ ಅಹ್ಮದ್ ಖಾನ್ ಆಟ ನಡೆಯಂಗಿಲ್ಲ ಅಂದರು. ಆದರೆ ಸಂಡೂರಲ್ಲಿ ಜಮೀರ್ ಅಹ್ಮದ್ ಖಾನ್ ಗೆಲುವಿನ ಕುದುರೆ, ಚನ್ನಪಟ್ಟಣದಲ್ಲಿ ಗೆಲುವಿನ ಕುದುರೆ, ಇದೇ ಶಿಗ್ಗಾಂವದಲ್ಲಿ ತನ್ನ ಆತ್ಮೀಯ ಸ್ನೇಹಿತ ಸೈಯದ್ ಆಜಂ ಪೀರ್ ಖಾದ್ರಿಯ ಮನವೊಲಿಸಿ ಅವನನ್ನು ನಾಮಪತ್ರ ಹಿಂತೆಗೆದುಕೊಂಡು ನುಡಿದಂತೆ ನಡೆದು ಕೊಟ್ಟ ಮಾತಿನಂತೆ ಅದೇ ಯಾಸೀರ್ ಖಾನ್ ಪಠಾನ್ನನ್ನು ಆರಿಸಿ ತಂದು ಇವತ್ತು ವಿಧಾನಸಭೆಗೆ ಕಳಿಸಿದಂಥ ಅವನೇ ಧೀಮಂತ ನಾಯಕಂದರೆ BZ ಜಮೀರ್ ಅಹ್ಮದ್ ಖಾನ್. 23ಕ್ಕೆ ಕೌಂಟಿಂಗ್ ಆಗಿ ಯಾಸೀರ್ ಖಾನ್ ಪಠಾನ್ ಗೆಲ್ತಾನೆ. ಗೆದ್ದ ತಕ್ಷಣ 24ನೇ ತಾರೀಕು ನೋಟಿಫಿಕೇಶನ್ ಹಾಕಿ ಸೈಯದ್ ಆಜಂ ಪೀರ್ ಖಾದ್ರಿಗೆ ಹೆಸ್ಕಾಮದ ಅಧ್ಯಕ್ಷ ಸ್ಥಾನ ಕೊಡ್ತಾರ, ಕ್ಯಾಬಿನೆಟ್ ದರ್ಜೆಯ ಸ್ಥಾನ. ಯಾರು ಕೊಟ್ಟ ಮಾತಿನಂತೆ ನಡೀತಾರ. ಆದರೆ ಇವತ್ತು BZ ಜಮೀರ್ ಅಹ್ಮದ್ ಖಾನನ್ನು ಸುದ್ದಿ ಕಾಕಾ ಜವಾರಿ ಭಾಳ ಪ್ರಸಾರ ಮಾಡಿದ ತಕ್ಷಣ ಕನಿಷ್ಠ ಇಲ್ಲಂದ್ರೂ ಒಂದು 200ರಿಂದ 300 ಫೋನ್ಗಳು ಬರ್ತಾವೆ. ಆ ಫೋನ್ಗಳು ಎದಕ್ಕೆ ಬರ್ತಾವೆ ಅನ್ನೋದು ಸಹಿತ ಇವತ್ತು BZ ಜಮೀರ್ ಅಹ್ಮದ್ ಖಾನ್ ದಯಮಾಡಿ 1 ನಿಮಿಷನಾಗಿ BZ ಜಮೀರ್ ಅಹ್ಮದ್ ಖಾನ್ ನೀವು ಕೇಳಬೇಕು, ಈ ವಿಡಿಯೋ ನೋಡಬೇಕು. ಏನು ಹೇಳ್ತಾರೆ ನಿಮ್ಮ ಲಕ್ಷಾಂತರ ಅಭಿಮಾನಿಗಳು. ನಾವು ಯಾವಾಗಲೂ BZ ಜಮೀರ್ ಅಹ್ಮದ್ ಖಾನನ್ನು ಭೇಟಿ ಆಗಲಿಕ್ಕೆ ಹೋಗ್ತೀವಿ. ಬೆಂಗಳೂರು ಅಥವಾ ಎಲ್ಲಾದರೂ ಫಂಕ್ಷನ್ಗೆ ಬಂದರೂ ಭೇಟಿ ಆಗ್ತಾರೆ. ಅಲ್ಲಿ ತಕ್ಷಣ ನಮಗೆ ಭೇಟಿ ಆಗೋದಿಲ್ಲ. ಭೇಟಿ ಅವಕಾಶ ಮಾಡಿ ಕೊಡೋ ಕಾಕ. ಅವರಿಗೆ ಒಂದು ಕುರ್ಚೆ ಮೇಲೆ ಒಂದು 2ರಿಂದ 3 ತಾಸು ಕೂತಿರಾಕೆ ಹೇಳು, ಒಂದು ಇನ್ಕಮಿಂಗ್ ಲೈನ್ ಮಾಡು, ಒಂದು ಔಟ್ ಗೋಯಿಂಗ್ ಲೈನ್ ಮಾಡಿಸು, ಎಲ್ಲರ ಅಹವಾಲ ಕೂತು ಆರಾಮಾಗಿ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಮಾಡಿಸೋ ಕಾಕ. ಗಡಬಡ ಮಾಡಿ ನಮಗೆ ಸಿಗಂಗಿಲ್ಲ. ನಾವು ಎಷ್ಟೋ ದೂರಿಂದ ಬಂದಿರ್ತೀವಿ. ನಾವು ಅಹವಾಲ ತೆಗೆದುಕೊಂಡು ನಮ್ಮ ಅಹವಾಲ ತೆಗೆದುಕೊಂಡು ಓದಲಿಕ್ಕೆ ಸಹಿತ ಪುರ್ಸತ್ತಿರಂಗಿಲ್ಲ. ಅಲ್ಲಿ ಗಡಬಡಿಯ ವಾತಾವರಣ ಮಾಡಿರ್ತಾರೆ. ಅಲ್ಲಿ ಕೆಲವು ಸುತ್ತಳತೆಯ ಜನ ಅವ್ರ ಜೊತೆ ಇರ್ತಾರೆ. ಅವರು ಒಂದು ಸ್ವಲ್ಪ ಚದರಬೇಕು. BZ ಜಮೀರ್ ಅಹ್ಮದ್ ಖಾನ್ ರವರೇ, ನಿಮಗೊಂದು ವಿನಂತಿ. ಯಾಕಂದರೆ ನಿಮ್ಮ ಅಭಿಮಾನಿಗಳು ಏನು ಹೇಳಾಕತ್ತಾರ ನನ್ನ ಮುಖಾಂತರ ಅದನ್ನು ನಾನು ಹೇಳೋದು ನನಗೆ ಕರ್ತವ್ಯ ಐತಿ, ಹಕ್ಕು ಐತಿ. ನಿಮ್ಮ ಜೊತೆ ನಂದು ಅನನ್ಯ ಸಂಬಂಧ ಐತಿ. ನಿಮ್ಮ ಮೇಲೆ ಬಹಳಷ್ಟು ನನಗೆ ಅಭಿಮಾನ ಐತಿ. ಯಾಕೆಂದರೆ ಗ್ಯಾರೇಜ್ಗೆ ಹೋಗುವ ಮಕ್ಕಳನ್ನು ಶಿಕ್ಷಣಕ್ಕೆ ಕಲಿಸಾಕತ್ತೀರಿ, ಮದುವೆ ಆಗುವಂಥ ಹುಡುಗಿಯರನ್ನ ಕರಿಕರಿಸಿ ಶಿಕ್ಷಣ ಕಲಿಸಾಕತ್ತೀರಿ. ಇದು ಒಂದು ಮಹಾ ತ್ಯಾಗ. ಇವತ್ತು ಆ ಪರಮಾತ್ಮ ನಿಮ್ಮನ್ನು ಎಷ್ಟು ಇವತ್ತು 100 ವರ್ಷ ಆಯುಷ್ಯ ನಿಮಗೆ ಕೊಟ್ಟರು ಕಡಿಮೆ. ಆದರೆ ನನ್ನ ಅಭಿಮಾನಿಗಳು, ನನ್ನ ಚಾನಲದ ಅಭಿಮಾನಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಮೀರ್ ಅಹ್ಮದ್ ಖಾನ್ ವಿಡಿಯೋ ಬಂದ ತಕ್ಷಣ ಕಾಕಾ ಜಮೀರ್ ಅಹ್ಮದ್ ಖಾನ್ ಬಗ್ಗೆ ಹೇಳಿದೆ ನಾವು ಹೊಂಟವು ಅಂತಾರ. ಅಲ್ಲಿ ಹೋದ ತಕ್ಷಣ ನಮಗೆ ಸಿಗಲಿಲ್ಲ, ಆ ಕಡೆ ಬರ್ರಿ ಈ ಕಡೆ ಬರ್ರಿ ಅಂತಾರ. ಯಾವುದೇ ಪ್ರವಾಸ ಪಟ್ಟಿ ಇರುವುದಿಲ್ಲ, ಟೈಮ್ ಟೇಬಲ್ ಇರುವುದಿಲ್ಲ. ನಾವು ನಿರಾಶರಾಗಿ ಹೊರಗೆ ಬರ್ತೇವೆ. ಅದರ ಸಲುವಾಗಿ ಪ್ರತಿ ವಾರಕ್ಕೆ 1 ಅಥವಾ 2 ದಿವಸ ಇದೇ ಬೆಂಗಳೂರಾಗಲಿ, ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಆಗಲಿ ನಾವು ಜನತಾ ದರ್ಶನ ಮಾಡುವ ಸಲುವಾಗಿ ಜಮೀರ್ ಅಹ್ಮದ್ ಖಾನನ ಭೇಟಿಯಾಗಿ ಕೈಕುಲುಕಿ ನಮ್ಮ ಅಹವಾಲ ಕೊಡುವ ಸಲುವಾಗಿ ಒಂದು ಬಹಳಷ್ಟು ಕಾತುರದಿಂದ ಕೂತಿದ್ದೀವಿ. ನಾವು ವೃದ್ಧರದೇವಿ, ಅಂಗವಿಕಲರದೇವಿ. ಆದರೆ ಮತ್ತೊಂದು ವಿಶೇಷ ಸೂಚನೆ ಸಹಿತ ಹೇಳ್ತೀನಿ. ಇದೇ ಜಮೀರ್ ಅಹ್ಮದ್ ಖಾನನ ಅಭಿಮಾನಿ ಬಳಗದವರೇ, ನೀವು ಏನಾದರೂ ಸುಳ್ಳು ಹೇಳಿ ಯಾವುದಾದರೂ ಏನಾದರೂ ಅಲ್ಲಿ ಆಸ್ಪತ್ರೆಯ ದಾಖಲೆಗಳ ಆಸ್ಪತ್ರೆಗಳ ಸುಳ್ಳು ಬಿಲ್ಗಳನ್ನು ತೋರಿಸಿ ಸಹಿತ ಹಣಕ್ಕಾಗಿ ನೀವು ಹೋಗಾಕತ್ತೀರಿ, ಅದು ನಿಮ್ಮದು ತಪ್ಪು.
ನೀವು ಇವತ್ತು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ, ನಿಮ್ಮ ಆರ್ಥಿಕತೆ ಸಬಲೀಕರಣ ಯೋಜನೆಗಾಗಿ ಜಮೀರ್ ಅಹ್ಮದ್ ಖಾನ್ ಕಡೆ ಹೋಗ್ರಿ, ಅಲ್ಲಿ ನಿಮಗೆ ಸಹಾಯ ಸಿಗ್ತೈತಿ. ನಾವು ಸಾಲ ಸೂಲ ಮಾಡೇವ್ರಿ, ನಮ್ಮ ಮಗಳ ಮದುವೆ ಸಲುವಾಗಿ ಸಾಲ ಮಾಡೇವಿ, ನಾವು ಮೈಕ್ರೋ ಫೈನಾನ್ಸಾಗಿ ಸಾಲ ಮಾಡೇವಿ, ಸಾಲಗಾರ ನಮಗೆ ಬೆನ್ನು ಹಚ್ಚಾರ, ಆ ಸಾಲ ತೀರಿಸೋ ಸಲುವಾಗಿ ನಮಗೆ ಸಹಾಯಧನ ಕೊಡ್ರಿ ಅಂದ್ರೆ ಅಂಥ ಕೆಲಸ ಮಾತ್ರ BZ ಜಮೀರ್ ಅಹ್ಮದ್ ಖಾನ್ ಮಾಡೋದಿಲ್ಲ. ಇದನ್ನು ತಲೆಯಾಗಿಟ್ಕೋರಿ. ಹಂಗಾದ್ರೆ ಅಲ್ಲಿ ಹೋಗ್ರಿ. ನೀವೇನೋ ಒಂದು ಹಳೆಯ ಯಾವುದೋ ಒಂದು ವೈದ್ಯಕೀಯ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ, ನಾನು ಸಹಿತ ಕಣ್ಣಾರೆ ನೋಡಿದ್ದೀನಿ ಬೆಂಗಳೂರಲ್ಲಿ ಆ MRI ಸ್ಕ್ಯಾನ್ಗಳು ಅದು ಇದು ತೊಗೊಂಡು ಬರ್ತೀರಿ. ಅವೆಲ್ಲ ಸುಳ್ಳು ದಾಖಲೆಗಳು ಇರ್ತಾವೆ. ಅದರಲ್ಲಿ ಸತ್ಯ ಇದ್ದವರು ಸಹಿತ ಸುಳ್ಳಿನ ಕಂತೆಗಳಾಗ್ತಾರ. ಪಾಪ ಅಂಥವರಿಗೂ ಸಹಿತ ಸಹಾಯಧನ ಸಿಗುವುದಿಲ್ಲ. ಅದರ ಸಲುವಾಗಿ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ನಿಮ್ಮದು ಏನು ನೈಜ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿ ಸಬಲೀಕರಣಗೊಳಿಸುವ ಸಲುವಾಗಿ ಸರ್ಕಾರದಿಂದ ಯಾವ ಯೋಜನೆಗಳು ನಿಮಗೆ ಬೇಗ ತಲುಪಬೇಕು ಅನ್ನುವ ಸಲುವಾಗಿ ನೀವು BZ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಭೇಟಿಯಾಗ್ರಿ. BZ ಜಮೀರ್ ಅಹ್ಮದ್ ಖಾನ್ ಒಬ್ಬ ಅಪರೂಪದ ನಾಯಕ, ಮಹಾನಾಯಕ. ನಿಮ್ಮ ಜನಾಂಗಕ್ಕೆ ಸಿಕ್ಕಿದ್ದು ಅಪರೂಪ. ಹಳೆ ಇತಿಹಾಸಗಳನ್ನು ತೆಗೆದು ನೋಡ್ರಿ, ಇಂಥ ಒಬ್ಬ ಮುಸ್ಲಿಂ ನಾಯಕ ಇಷ್ಟು ಸಂಚಾರ ಮಾಡಿಲ್ಲ. ಎಲ್ಲಿ ನೋಡಿದಲ್ಲಿ ಪ್ರವಾಸ ಪಟ್ಟಿ, ಒಂದಿನ ಮನೆಯಾಗ ವಿಶ್ರಾಮ ಮಾಡುವುದಿಲ್ಲ. ಕೇವಲ ಜನರಿಗೋಸ್ಕರ, ಜನಸೇವೆಗೋಸ್ಕರ ಜನನಾಯಕನಾಗಿ ಬೆಳೆಯಾಕತಾನ. ಅವನೇ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ಅವರೇ, ಈ 1 ನಿಮಿಷ ವಿಡಿಯೋ ನೀವು ನೋಡಬೇಕು. ನಿಮ್ಮ ಅಭಿಮಾನಿಗಳು ಭಾಳ ಕರ್ನಾಟಕ ರಾಜ್ಯದಾಗ ಬೆಳೆಯಾಕತ್ತಾರ. 100 ಶಾಸಕರನ್ನು ಆರಿಸಿ ತರುವಂಥ ಶಕ್ತಿ ದೇವರು ನಿಮಗೆ ಕೊಟ್ಟಾನ. ಪ್ರತಿ ಕ್ಷೇತ್ರದಲ್ಲಿ 50,000 ರಿಂದ 60,000 ಮುಸ್ಲಿಂ ಮತದಾರದಾರ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತಾವ. ಅದರ ಸಲುವಾಗಿ ಆ ಜನರ ಮನಸ್ಸು ಒಲಿಸುವ ಸಲುವಾಗಿ ನೀವು ವಾರಕ್ಕೆ 2 ಸಾರಿ ಒಂದು ಕುರ್ಚಿ ಹಾಕ್ಕೊಂಡು ಕೂಡ್ರಿ. ಈ ಕಡೆಯಿಂದ ಭೇಟಿಯಾಗೋರು ಈ ಕಡೆಯಿಂದ ಹೋಗಲಿ, ಆ ಕಡೆಯಿಂದ ಬಂದವರು ಈ ಕಡೆ ಹೋಗಲಿ. ಆರಾಮಾಗಿ ಕೂತು ಕೇವಲ ಜನಸಂಪರ್ಕ ಸಭೆ, ಜನತಾ ದರ್ಶನ ಸಭೆ, ಎಷ್ಟೋ ದೂರಿಂದ ಬಂದವರು ನಿಮ್ಮನ್ನು ಭೇಟಿಯಾಗಲ್ಲದೆ ನಿರಾಶೆಯಾಗಿ ಹೊಂಟಾರ. ಆ ಸುದ್ದಿ ಸಹಿತ ನನಗೆ ಹೇಳಕತ್ತಾರ. ನೀವು ದಯಮಾಡಿ ನಿಮ್ಮ ಎಲ್ಲ ಕಾರ್ಯಗಳು, ನಿಮಗೆ 4 ಖಾತೆ ಕೊಟ್ಟಾರ, ನೀವು ಭಾಳ ಬಿಜಿ ಇರ್ತೀರಿ. 4 ಖಾತೆಗಳಲ್ಲಿ ದೈನಂದಿನ 4 ಮೀಟಿಂಗ್ ಮಾಡ್ತೀರಿ, ಎಲ್ಲವನ್ನ ಸರಿದೂಗಿಸಿ ಹೋಗ್ತೀರಿ. ಆದರೂ ಸಹಿತ ಈ ಒಂದು ನನ್ನ ಕಿರು ಸಲಹೆ, ನಿಮ್ಮ ಆಪ್ತರ ಜೊತೆ ಚರ್ಚೆ ಮಾಡಿರಿ. ನಿಮ್ಮ ಆಪ್ತ ಕಾರ್ಯದರ್ಶಿ ಮತ್ತು ನಿಮ್ಮ ಮಾಧ್ಯಮ ಸಲಹೆಗಾರರ ಜೊತೆ ಮಾತನಾಡಿಕೊಂಡು ಒಂದು ಇದಕ್ಕೆ ವೇದಿಕೆ ಕಲ್ಪಿಸಿಕೊಡ್ರಿ. ನೀವು ಮಹಾನಾಯಕರಾಗಿ ಬೆಳೀತೀರಿ. ಜನ ನಿಮಗೆ ಆಶೀರ್ವಾದದ ಮುಖಾಂತರ ಪುಷ್ಪಾರ್ಚನೆ ಮಾಡಾಕತ್ತಾರ. ಇದನ್ನು ಕೇಳ್ತೀರಿ ಮಿಸ್ಟರ್ ಜಮೀರ್ ಅಹ್ಮದ್ ಖಾನ್ ರವರೇ. ಹಂಗಾದ್ರೆ ಖಡಕ ಜವಾರಿ ಕಾಕ ಏನು ಹೇಳ್ಯಾನ, ಈ ಒಳ್ಳೆಯ ಸಲಹೆ ಕೊಟ್ಟಾನ, ಸ್ವೀಕಾರ ಮಾಡ್ತೀರೋ? ಇದರ ಬಗ್ಗೆ ಏನು ವಿಚಾರ ಮಾಡ್ತೀರೋ? ಜನರು ಯಾವ ರೀತಿ ನಿಮಗೆ ಸ್ಪಂದನೆ ಮಾಡ್ತಾರೆ ಅದೂ ಸಹಿತ ಜನರು ಸಹಿತ ನನ್ನ ಅನಿಸಿಕೆ, ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಜಮೀರ್ ಅಹ್ಮದ್ ಖಾನ್ಗೆ ಒಳ್ಳೆಯ ಶಕ್ತಿ ಕೊಡಲಿ, ಆಯುಷ್ಯ ಕೊಡಲಿ ಅನ್ನೋದು ಪ್ರಾರ್ಥನೆ ಸಹಿತ ಮಾಡಿರಿ. ಲೈಕ್ ಮತ್ತು ಶೇರ್ ಮಾಡಿರಿ. ಯೂಟ್ಯೂಬ್ದಾಗ ಜವಾರಿ ಖಡಕ ಕಾಕನ ಬಟನ್ ಹೊಡೀರಿ. ಯಾಕಂದರೆ ನಾನು ಅನೇಕ ಜಮೀರ್ ಅಹ್ಮದ್ ಖಾನನ ಸುದ್ದಿಗಳನ್ನು ವೈರಲ್ ಮಾಡಿದ್ನಿ. ಕೋಟಿ ಜನ ನೋಡಿದ್ದು ಸಹಿತ ದಾಖಲೆ ಐತಿ. ಎಲ್ಲಿ ಹೋದಲ್ಲಿ ಜವಾರಿ ಖಡಕ ಕಾಕ ಅಂತೀರಿ. ಇದೇ ನನ್ನ ವಿಶೇಷತೆ. ನಾನು ಸತ್ಯ ಹೇಳ್ತೀನಿ, ನಾನು ನೇರವಾಗಿ ಹೇಳ್ತೀನಿ, ನಾನು ದಿಟ್ಟವಾಗಿ ಹೇಳ್ತೀನಿ, ನಾನು ಯಾರ ಮುಲಾಜೆ ಇಲ್ಲದೆ ಹೇಳ್ತೀನಿ. ಯಾರ ಹತ್ರನೂ ಹೋಗಿ ನಾನು ಸಹಾಯ ಪಡೆಯೋದಿಲ್ಲ. ಅದನ್ನೊಂದು ತಲೆಯಲ್ಲಿಟ್ಕೊಡ್ರಿ. ನೀವು ಎಷ್ಟು ನನಗೆ ಪ್ರೀತಿ ಕೊಡ್ತೀರಿ ಅದಕ್ಕಿಂತ ದುಪ್ಪಟ್ಟು ಪ್ರೀತಿ ಕೊಡೋದು ನನ್ನ ಕರ್ತವ್ಯ. ಇದೇ ನನ್ನ ವಿಶೇಷತೆ. ರಾಜ್ಯಾದ್ಯಂತ ಕೋಟಿ ಜನಸಂಖ್ಯೆಗೂ ಮೀರಿ ಇವತ್ತು ಅಭಿಮಾನಿಗಳನ್ನ ಗಳಿಸಿದ್ದು ಈ ನಂಬರ್ 1 ನ್ಯೂಸ್ ಕನ್ನಡ ಖಡಕ ಜವಾರಿ ಕಾಕನ ಬಟನ್ ಹೊಡ್ಕೋತ ಹೋಗ್ತೀರಿ. ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ರಿ, ಫಾಲೋ ಮಾಡ್ಕೋತ ಹೋಗ್ರಿ. ಫೇಸ್ಬುಕ್ನಾಗ ಮತ್ತೊಂದು ಖಡಕ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ. ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಸಾಹೇಬರು ಎಲ್ಲ ನಾವು ಇಲ್ಲೆಲ್ಲ ಬಂದಿದ್ದೀವಿ. ಮೊದಲೇ ಆಗಿ ತಮಗೆ ಸಿಗ್ಗಾಂವದಲ್ಲಿ ಯಾಸೀರ್ ಖಾನ್ ಪಠಾನ್ಗೆ ಗೆಲ್ಸಿದ್ದಕ್ಕೆ ನಿಮ್ಮ ಕೈ ಜೋಡಿಸಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಶಿವಾನಂದ ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ನಾವು ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ನಾವು 13,000 ಅಂತರದಲ್ಲಿ ನಾವು ಗೆಲ್ತೀವಂತ ನಿರೀಕ್ಷೆ ಇರಲಿಲ್ಲ. ಗೆಲ್ತೀವಂತ ಇತ್ತು. ನಾವೇನು 4-5 ಸಾವಿರ ಅಂತರದಲ್ಲಿ ನಾವು ಗೆಲ್ಬೋದಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ರು. ಮತದಾರರು 13,000 ಮತದಿಂದ ಯಾಸೀರ್ ಖಾನ್ ಪಠಾನ್ನ ಗೆಲ್ಸಿದ್ದಾರೆ. ನಾನು ಇಲ್ಲಿ ಬಂದಿದ್ದೆ 4-5 ದಿನಕ್ಕೋಸ ಸಿಗ್ಗಾಂವ್, ಬಂಕಾಪುರ್, ಸೌನೂರಿಗೆಲ್ಲ ನಾನು ನಸೀರ್ ಅಹಮದ್ ಸಾಹೇಬರು ಎಲ್ಲ ಕಡೆ ಅಡ್ಡಾಡಿದ್ವಿ. ಎಲ್ಲ ಕಡೆ ಒಂದೇ ಭಾವನೆ ಇತ್ತು ಜನಗಳದು. ಇಲ್ಲ, ಈ ಬಾರಿ ಬದಲಾವಣೆ ಬೇಕು. ಕಾರಣ ಅಂದರೆ ನಾವು 4 ಬಾರಿ ಬಸವರಾಜ ಬೊಮ್ಮಾಯಿ ಅವ್ರನ್ನ MLA ಮಾಡಿದ್ದೀವಿ. ಅವ್ರು ಮುಖ್ಯಮಂತ್ರಿ ಆಗೂ ಮಾಡಬೇಕಾಗಿರೋದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ
ಜನಗಳು ಭಾವನೆ ಇತ್ತು. ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಬಯಸ್ಬೇಕಂತ ಹೇಳ್ಬಿಟ್ಟು ಯಾಸೀರ್ ಖಾನ್ ಪಠಾಣ್ನ ಇವತ್ತು ಗೆಲ್ಸಿದ್ದಾರೆ. ನಾನು ಯಾಸೀರ್ ಖಾನ್ ಪಠಾಣ್ಗೆ ನಾನು ಕೈ ಜೋಡಿಸಿ ನಾನು ಮನವಿ ಮಾಡಿ ಕೇಳ್ತೀನಿ, ಜನ ಇಲ್ಲಿ ನಿಮ್ಮನ್ನ ನಿರೀಕ್ಷೆ ಇಟ್ಕೊಂಡು, ಏನಕ್ಕಂದರೆ 20 ವರ್ಷದಿಂದ ಯಾವ ಕೆಲಸಗಳೂ ಆಗಲಿಲ್ಲ. ಅವ್ರ ದೇವರು ಮುಖ್ಯಮಂತ್ರಿ ಆಗಿನೂ ಒಂದು ಅವಕಾಶ ಕೊಟ್ಟಿದ್ದೆ ಅವ್ರಿಗೆ. ಮುಖ್ಯಮಂತ್ರಿ ಆಗಿ ಅಟ್ಲೀಸ್ಟ್ ರಾಜ್ಯಕ್ಕೆ ಬೇಡ, ಅವ್ರ ತಾಲ್ಲೂಕಾದ್ರೂ ಕೆಲಸ ಮಾಡ್ಬೋದಾಗಿತ್ತು, ಅವ್ರು ಮಾಡಿಲ್ಲ ಅಂತ ಕಾರಣಕ್ಕೆ ಜನ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಕರ್ತವ್ಯ ಧರ್ಮ ಆಗ್ತದೆ. ಏನಕ್ಕಂದರೆ ಎಲ್ಲ ಕೆಲಸ ನೀವು 20 ವರ್ಷದಲ್ಲಿ ಆಗದಿರೋದು ಕೆಲಸ ಎಲ್ಲ 3.5 ವರ್ಷದಲ್ಲಿ ಮಾಡ್ತೀರಂತ ನಾನು ಹೇಳಕ್ಕೆ ಸಿದ್ಧ ಇಲ್ಲ. ಏನಕ್ಕಂದರೆ ಕಷ್ಟ ಆಗ್ತದೆ. ಈಗ ನಮ್ಮ ಸರ್ಕಾರ ಇದೆ, ನಾವೆಲ್ಲ ಇದ್ವಿ. ಯಾಸೀರ್ ಖಾನ್ ಪಠಾಣ್ ಅವರು 23ನೇ ತಾರೀಕು ಚುನಾವಣೆ ರಿಸಲ್ಟ್ ಬಂದಿದ್ದು. ಗೆದ್ದಾದ್ಮೇಲೆ 25ನೇ ತಾರೀಕು ಸೋಮವಾರ ನಂತಾವು ಬಂದು 2 ದಿನಕ್ಕೆ MLA ಆಗಿ 2ನೇ ದಿನಕ್ಕೆ ಅವ್ರು ನಂತಾವು ಬಂದು, ಸರ್ ನನ್ನ ಕ್ಷೇತ್ರದಲ್ಲಿ ತೊಂದರೆ ಇದೆ, ಕಷ್ಟ ಇದೆ, ನನಗೆ ಅನುದಾನ ಬೇಕಾಗ್ತದೆ, ಬಡವ್ರ ಮನೆಗಳು ಬೇಕಾಗ್ತದಂತ ಮನವಿಯನ್ನು ಕೊಟ್ಟು ಗಲಾಟೆನ ಮಾಡಿದ್ರು. ಆವಾಗ ನನ್ನ ಅನಿಸ್ತು, ಯಾಸೀರ್ ಖಾನ್ ಪಠಾಣ್ ಅವರು ಈ ತಾಲ್ಲೂಕಿಗೆ ಏನಾದ್ರು ಒಂದು ಮಾಡ್ತಾರಂತ ನನಗೆ ನಿರೀಕ್ಷೆನ ಇಟ್ಕೊಂಡಿದ್ದೀನಿ. ಏನಕ್ಕೆಂದರೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಕಾಂಗ್ರೆಸ್ ಪಕ್ಷ ಇವತ್ತು ತಾವು ಎಲ್ಲ ಮತದಾರರು ಒಂದು ನಿರೀಕ್ಷೆ ಇಟ್ಟು ಬದಲಾವಣೆ ಮಾಡಬೇಕಂತ ಯಾಸೀರ್ ಖಾನ್ ಪಠಾಣ್ನ ಗೆಲ್ಸಿದ್ದೀರಾ. ಒಂದು ಇತಿಹಾಸನ ತೆಗೀರಿ, ಇತಿಹಾಸ ತೆಗೆದು ನೋಡಿ. ಯಾವಾಗ ಚುನಾವಣೆ ಬರ್ತದೆ ಅವಾಗ ಜನಗಳ ಮಧ್ಯದಲ್ಲಿ ಹೋದರೆ ಕಾಂಗ್ರೆಸ್ ಪಕ್ಷ ತಾವು ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋದರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಗೆಲ್ತೀವಿ. ನಮ್ಮ ಸರ್ಕಾರ ಇತ್ತು, ನಾವು ಇದು ಮಾಡಿದ್ದೀವಿ, ಕಾರ್ಯಕ್ರಮನ ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮನ ಕೊಡ್ತೀವಂತ ಹೇಳ್ಬಿಟ್ಟು ನಾವು ಮತನ ಕೇಳ್ತೀವಿ. ಯಾವತ್ತನ BJP ಅವರು ಅವ್ರ ಸಾಧನೆಯನ್ನು ತೋರಿಸಿ ಯಾವತ್ತನ ಮತ ಕೇಳಿದಾರ? ಯಾವತ್ತನ ಹೇಳಿ? ಅವರು ಬರೀ ಹಿಂದೂ ಮುಸಲ್ಮಾನ್ ಅವ್ರ ಸಾಧನೆ 0, ಏನೇನೂ ಇಲ್ಲ. ಅವ್ರ ಸಾಧನೆ ಏನಿರೋದೇಳಿ 0 ಸಾಧನೆ, ಯಾವತ್ತೂ ಸಾಧನೆ ತೋರಿಸಿಲ್ಲ. ಆಮೇಲೆ ಭಾಳಷ್ಟು ಜನ ಅಲ್ಪಸಂಖ್ಯಾತರು ಇದ್ದಂಗಿದ್ದಾರೆ ಇಲ್ಲಿ. ನಮ್ಮ ಇಸ್ಲಾಂ ಧರ್ಮಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ಎಂದು ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿಲ್ಲ. ಮಜಹಬ್ ನಹಿ ಸಿಖಾತಾ आपस में बैर रखना, हिंदी है हम, हिंदुस्तान हमारा, सारे जहां से अच्छा हिंदुस्तान हमारा. ನಮ್ಮ ಇಸ್ಲಾಂ ಧರ್ಮ ಇದು ಹೇಳ್ಕೊಟ್ಟಿರೋದು.